ಅದು ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ. ಅಲ್ಲಿ ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಆದರೆ ಪ್ರಿನ್ಸಿಪಾಲ್ ಹಾಗೂ ವಾರ್ಡನ್ ನಡುವಿನ ಕಿತ್ತಾಟದಿಂದ ವಿದ್ಯಾರ್ಥಿಗಳು ಬಡವಾಗಿದ್ರು. ನಿತ್ಯ ಊಟಕ್ಕೂ ಪರದಾಡ್ತಿದ್ರು. ಆದರೆ ಟಿವಿ9 ವರದಿ ಸರ್ಕಾರದ ಕಣ್ಣು ತೆರೆಸಿದೆ. ವಿದ್ಯಾರ್ಥಿಗಳ ಜತೆ ಚೆಲ್ಲಾಟ ಆಡ್ತಿದ್ದವರು ಸಸ್ಪೆಂಡ್ ಆಗಿದ್ದಾರೆ. ಅರೆಬರೆ ಊಟದಿಂದ ವಸತಿ ಶಾಲೆ ವಿದ್ಯಾರ್ಥಿಗಳ ನರಳಾಟ. ಟಿವಿ9 ವರದಿ ಬಿಗ್ ಇಂಪ್ಯಾಕ್ಟ್. ಪ್ರಿನ್ಸಿಪಾಲ್ ವಾರ್ಡನ್ ಸಸ್ಪೆಂಡ್. ಇದು ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿರೋ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ. ಈ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ 250 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಮಕ್ಕಳನ್ನ ಈ ವಸತಿ ಶಾಲೆಗೆ ಸೇರಿಸೋ ಪೋಷಕರು ಮನೆಯಲ್ಲಿ ನೆಮ್ಮದಿಯಾಗಿದ್ರು. ಮಕ್ಕಳ ಬಗ್ಗೆ 10 ಕನಸು ಕಂಡಿದ್ರು. ಆದರೆ ಈ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನರಕ ದರ್ಶನವೇ ಆಗ್ತಿತ್ತು. ಅದರಲ್ಲೂ ವಿದ್ಯಾರ್ಥಿಗಳಿಂದಲೇ ಇಲ್ಲಿ ಅಡುಗೆ ಮಾಡಿಸಲಾಗ್ತಿತ್ತು. ಹೀಗೆ ಅಡುಗೆ ಮಾಡಿದ್ರೂ ಊಟಕ್ಕೆ ವಿದ್ಯಾರ್ಥಿಗಳು ಪರದಾಡಬೇಕಾದ ಸ್ಥಿತಿ ಎದುರಾಗಿತ್ತು. ಯಾಕಂದ್ರೆ ಸ್ಟೋರ್ ರೂಮ್ನಲ್ಲಿರೋ ಡಬ್ಬಿಗಳೆಲ್ಲ ಖಾಲಿಯಾಗಿದ್ವು. ರೇಷನ್, ತರಕಾರಿ ಸೇರಿದಂತೆ ಯಾವುದು ಇಲ್ಲಿ ಇರಲಿಲ್ಲ. ಈ ಬಗ್ಗೆ ಟಿವಿ9 ವಿಸ್ತೃತ ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಇಂದು ಶಾಲೆಗೆ ಭೇಟಿ ನೀಡಿದ ಗದಗ ಎಸ್ಪಿ ಗಂಗಪ್ಪ ಅವ್ಯವಸ್ಥೆ ಪರಿಶೀಲಿಸಿದ್ರು. ಅಷ್ಟೇ ಅಲ್ಲ, ಈ ಬಗ್ಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ವರದಿ ಸಲ್ಲಿಸಿದ್ರು. ಡಿಸಿ ನರೇಗಲ್ ಹಾಗೂ ಪ್ರಭಾರಿ ವಾರ್ಡನ್ ಶೈಲಾ ಕುರ್ತಕೋಟಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಟಿವಿ9 ವರದಿ ಪ್ರಸಾರ ಆದಮೇಲೆ ನಾನು ಖುದ್ದು ಆ ಶಾಲೆಗೆ ವಿಸಿಟ್ ಮಾಡಲಾಗಿ ಎಲ್ಲವನ್ನು ಡಿಟೇಲ್ ಆಗಿ ವರದಿಯನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕ್ರೈಸ್ ಅವರಿಗೆ ನಾನು ವರದಿ ಮಾಡಿದ್ದೆ. ಪ್ರಾಚಾರ್ಯರನ್ನು ಮತ್ತು ವಾರ್ಡನ್ ಇಬ್ಬರನ್ನು ಅಮಾನತುಗೊಳಿಸಲಾಗಿದೆ. ವಸತಿ ಶಾಲೆ ನೋಡಲ್ ಅಧಿಕಾರಿ ಅಷ್ಟಕ್ಕೂ ಪ್ರಿನ್ಸಿಪಾಲ್ ನರೇಗಲ್ ಹಾಗೂ ವಾರ್ಡನ್ ಶೈಲಾ ನಡುವಿನ ಜಗಳವೇ ಶಾಲೆಯ ಅಧ್ವಾನಕ್ಕೆ ಕಾರಣ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಬ್ಬರು ಕರ್ತವ್ಯ ಲೋಪ, ನಿರ್ಲಕ್ಷ್ಯ ತೋರಿರುವುದು ಗೊತ್ತಾಗಿದ್ದು ಇದೇ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಶಾಲೆಯ ಎಲ್ಲ ಅಡುಗೆ ಸಿಬ್ಬಂದಿಯನ್ನು ಕೂಡ ಬದಲಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇನ್ನು ಶಾಲೆಗೆ ಕಳಪೆ ರೇಷನ್ ಪೂರೈಕೆ ಮಾಡುವ ಏಜೆನ್ಸಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಲೇಡಿ ಹಿರಿಯ ಟೀಚರ್ ಇದ್ದವ್ರಿಗೆ ವಾರ್ಡನ್ ಅಂತ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾಡ್ತಾಯಿದ್ವಿ. ಜೊತೆಗೆ ಅಲ್ಲಿ ಕಳಪೆ ಮಟ್ಟದ್ದು ಪೂರೈಸಿದಾರ ಅಂತ ನನಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅವನು ಯಾರು ಸಪ್ಲೈ ಮಾಡಿದ್ದಾನೆ ಕಾಂಟ್ರಾಕ್ಟರು, ಅವನಿಗೂ ಕೂಡ ಇವತ್ತು ಕಾರಣ ಕೇಳೋ ನೋಟಿಸ್ ಜಾರಿ ಮಾಡ್ತಾಯಿದ್ದೀನಿ. ಜಾರಿ ಮಾಡಿ ಅಲ್ಲಿ ಕೂಡ ಅವನದು ವಿವರಣೆ ಕೇಳಿ ಅವನು ಕೂಡ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಲಿಕ್ಕೆ ಕೂಡ ಕ್ರಮ ತಗೊಳ್ತೀವಿ. ಮಕ್ಕಳನ್ನ ಓದಿಸಲುವಾಗದ ಬಡ ಪೋಷಕರು ಸರ್ಕಾರಿ ವಸತಿ ಶಾಲೆಗೆ ಸೇರಿಸಿದ್ರು. ಆದ್ರೆ ಇಲ್ಲಿ ಊಟಕ್ಕೆ ಪರದಾಟ ಶುರುವಾಗಿತ್ತು. ಟಿವಿ9 ವರದಿ ಇಂಪ್ಯಾಕ್ಟ್ ಆಗಿದ್ದು ನಿರ್ಲಕ್ಷ್ಯ ತೋರಿದವರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.